ಹಾಯ್ ಹಲೋ ನಮಸ್ಕಾರ. ವೇದ, ಸಂಸ್ಕೃತ, ಇತಿಹಾಸ, ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಇವರ ಆಸಕ್ತಿ ಒಂದಲ್ಲ 10 ಹಲವು. ಆದರೆ ರಾಜಕೀಯ ಇವರ ಉಸಿರು. ಕನಕಪುರ ಕಿಂಗ್, ಡೈನಾಮಿಕ್ DKC, ಕಿಂಗ್ ಮೇಕರ್, ಟ್ರಬಲ್ ಶೂಟರ್ ಹೀಗೆ ಇವರನ್ನು ಹಲವಾರು ಹೆಸರುಗಳಿಂದ ಇವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕರೀತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಣ್ಣ ಅಥವಾ ಒಂದು ದೊಡ್ಡ ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸಲಿಕ್ಕೆ ಇವರೇ ಆಗಬೇಕು. ಪ್ರಸ್ತುತ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರದ ನೊಗ ಹೊತ್ತಿರುವಂಥ ಜೋಡಿಯತ್ತುಗಳ ಪೈಕಿ ಇವರು ಒಬ್ಬರು. ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. DK ಶಿವಕುಮಾರ್ ಈ ರಾಜ್ಯ ಕಂಡ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರು. ಕಾರ್ಯಕ್ರಮಕ್ಕೆ ಸ್ವಾಗತ. DK ಶಿವಕುಮಾರ್ ಅವರೇ ನಮಸ್ಕಾರ. ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ. ಈಗಾಗಲೇ ನೀವು ಹಲವಾರು ಸುತ್ತಿನ ಪ್ರಚಾರವನ್ನು ನಡೆಸಿದ್ದೀರಾ. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಫಸ್ಟ್ ಟೈಮು ಜಾಯಿಂಟ್ ಆಗಿ ಇಲೆಕ್ಷನನ್ನು ಎದುರಿಸ್ತಾ ಇದ್ದಾವೆ. ಏನು ಚಾನ್ಸಸ್ ಇದ್ದಾವೆ? ದೇಶಕ್ಕೆ ಇಂಥ ಒಂದು ಪರಿಸ್ಥಿತಿ ಮೊದಲನೇ ಬಾರಿಗೆ ಬಂದಿದೆ. ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ. ಮೈತ್ರಿ ಸರ್ಕಾರ ಹಿಂದೆ ನಡೆದಿದೆ, ಆದರೆ ಚುನಾವಣೆಗಳನ್ನು ಒಟ್ಟಿಗೆ ನಾವು ಎದುರಿಸಿರಲಿಲ್ಲ. ಒಂದು ಲೋಕಲ್ ಬಾಡಿ ಎಲೆಕ್ಷನ್, MLC ಎಲೆಕ್ಷನ್ ಬಿಟ್ಟರೆ ಬೇರೆ ಎದುರಿಸಿರಲಿಲ್ಲ. ಈಗ ಮೊನ್ನೆ ರೀಸೆಂಟ್ ಬೈ ಎಲೆಕ್ಷನ್ ಮೊದಲನೇ ಬಾರಿಗೆ 35-40 ವರ್ಷ 50 ವರ್ಷ ಎರಡು ಪಕ್ಷಗಳು ಕೂಡ ಜಗಳ ಮಾಡ್ಕೊಂಡು ಬಂದಿದೆ. ಇವತ್ತು ದೇಶಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ. ವ್ಯಕ್ತಿಗತ ಆದಂಥ ಅನೇಕ ಜಗಳಗಳು, ದ್ವೇಷಗಳು, ಪಕ್ಷದ ಮೇಲೆ ಇರುವಂಥ ದ್ವೇಷಗಳು ಎಲ್ಲ ಕೂಡ ಮರೆತು ನಾವೆಲ್ಲ ಇರುವಂಥ ಭಿನ್ನಾಭಿಪ್ರಾಯ ಮುಖ್ಯ ಅಲ್ಲ, ದ್ವೇಷ ಮಾಡ್ಕೊಂಡು ಹೋಗಬಾರ್ದು ಅನ್ನೋದನ್ನು ಏನು ನಮಗೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಏನು ದೀಕ್ಷೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ನಾವು ಮರೆತು ನಾನು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರೆಲ್ಲ ಈ ಒಂದು ಹೊಸ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ ಮೇಲೆ ನಾವು ಸೋತಿದ್ದೋ, ಅವರು ಸೋತಿದ್ರು, BJPನ ದೂರ ಇಡಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ರಚನೆ ಮಾಡಿ ಇವತ್ತಿಬ್ಬರು ಸೇರಿ ಸರ್ಕಾರ ರಚನೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಒಂದು ಮಾತಿದೆ, DK ಶಿವಕುಮಾರ್ ಅವರ ಕ್ಯಾಲ್ಕುಲೇಷನ್ ತಪ್ಪಾಗಲ್ಲ ಅಂತ. ನಿಮಗೆ ಜ್ಯೋತಿಷದಲ್ಲೂ ಹೆಚ್ಚು ಆಸಕ್ತಿ, ಸಂಖ್ಯಾಶಾಸ್ತ್ರದಲ್ಲಿ ಗೊತ್ತು. ಇವಾಗೆಲ್ಲ ಟೂರ್ ಎಲ್ಲ ಮಾಡಿದಿರಲ್ಲ, ಏನು ನಂಬರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ನಂಬರ್ಸ್ ಏನಿಲ್ಲ, ನಾವು ಅವನ್ನ ಸಿಂಗಲ್ ಡಿಜಿಟ್ ಮಾಡೋಂಥ ನಮ್ದೊಂದು ತಂತ್ರ ಇದೆ. ಅದರಲ್ಲಿ ಯಶಸ್ಸಾಗ್ತೀವಿ ಅಂತ ನಂಗೆ ನಂಬಿಕೆ ಇದೆ. ಮಂಡ್ಯದಲ್ಲಿ ಪಕ್ಷೇತರ BJP ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ, ಆದರೆ ಇಡೀ ರಾಜ್ಯ ಸರ್ಕಾರ 7 ಜನ ಶಾಸಕರು, 3 ಜನ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ನೀವು ಮಾಜಿ ಪ್ರಧಾನಿಗಳು, ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಪಕ್ಷೇತರ ಅಭ್ಯರ್ಥಿ ಇದಕ್ಕೆ ಇಷ್ಟೊಂದು ಬೇಕಾ? ಎಲ್ಲೋ ಒಂದ್ಸರಿ ರಾಜ್ಯ ಸರ್ಕಾರ ತಮ್ಮ ಪ್ರತಿಷ್ಠೆಯನ್ನು ಪಲಕ್ಕಿಟ್ಟು ಅದನ್ನು ತಗೊಂಡಿದೆಯಾ? ನಾವ್ಯಾರು ಬೇಕಾಗಿಲ್ಲ. ಮಂಡ್ಯದ ಮತದಾರರು ಸ್ವಾಭಿಮಾನ ಮತದಾರರು. ಮಂಡ್ಯದ ಜನ ಬಹಳ ಪ್ರಬುದ್ಧರು, ಅವರೇನು ದಡ್ರೇನಲ್ಲ. ಅವರೆಲ್ಲ ಹೊಲ ಉಳ್ತಾ ಇರ್ತಾರೆ. ನೀವು ನೋಡಿ, ಒಬ್ಬ ಇಂಜಿನಿಯರ್ ಕರ್ಕೊಂಡು ಹೋಗಿ ನಿಲ್ಲಿಸಿ, ಆ ಇಂಜಿನಿಯರ್ ಲೈನ್ ಹಾಕೋದನ್ನು ನೋಡಿ ನೀವು. ಆದರೆ ಆತ ನೇಗ್ಲಿಡುವಂಥ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಲೈನ್ ಹಿಡಿತಾನೆ, ಎಷ್ಟು ಚೆನ್ನಾಗಿ ಒಂದೇ ಲೆಕ್ಕದಲ್ಲಿ ನಾಟಿ ಹೆಣ್ಮಕ್ಳಾಗ್ತಾಳೆ. ಒಂದು ದೊಡ್ಡ ಲೈನ್ ಕೂಡ ಬರೋದಿಲ್ಲ. ಅಷ್ಟು ಮಂಡ್ಯ ಮತದಾರ ಪ್ರಬುದ್ಧವಾಗಿದ್ದಾರೆ, ಬಹಳ ಪ್ರಬುದ್ಧವಾಗಿದ್ದಾರೆ. ಅವ್ರಿಗೇನು ಲಾಭ ನೋಡ್ತಾರೆ, ಯಾರಿಂದ ಏನು ಲಾಭ ನೋಡ್ತಾರೆ. ಯಾರು ಏನೇ ಕುಣಿಲಿ, ಕುಪ್ಪಳಿಸ್ಲಿ, ಏನೇ ಪ್ರಚಾರ ಮಾಡಲಿ, ನೀವು ವಿಭಿನ್ನವಾದಂಥ ಪ್ರಚಾರ ಮಾಡೋದು ಕೂಡ ಅವರು ನಿಖಿಲ್ ಕುಮಾರಸ್ವಾಮಿಯಿಂದ ಮಂಡ್ಯಕ್ಕೆ ಲಾಭ ಆಗ್ತದೆ ಅಂತ ಹೇಳಿ ಅವ್ರಿಗೆಲ್ಲ ಅರಿವಿದೆ. ಸೊ ಅದನ್ನ ನಿಖಿಲ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ ಚಲುವರಾಯಸ್ವಾಮಿ ಅವರು ಮತ್ತು ಅವ್ರ ಬೆಂಬಲಿಗರು ಪೂರ್ಣ ಮನಸ್ಸಿನಿಂದ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಟ್ರೈ ಮಾಡಿದ್ರು, ನೀವು ಟ್ರೈ ಮಾಡಿದ್ರಿ, ಶಿಸ್ತು ಕ್ರಮದ ಬೆದರಿಕೆನೂ ಹಾಕಿದ್ರಿ. ಆದರೆ ಇನ್ನೂ ಈವರೆಗೆ ಅವರು ನಿಮ್ಗೆ ನಿಖಿಲ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂಥರ ಇರಿಸುಮುರುಸಾಗಲ್ವಾ? ನೋಡಿ, ಪಾರ್ಟಿ ಅಂತ ಅಂದಮೇಲೆ ಪಾರ್ಟಿ ಲೈನಲ್ಲಿ ಇರಬೇಕು. ಅವರು ವೈಯಕ್ತಿಕವಾದ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಕ್ಕಿಂತ ಜಾಸ್ತಿ ನಾನು ವೈಯಕ್ತಿಕ ಗಮನವನ್ನು ಇಟ್ಕೊಂಡಿದ್ದೇನೆ. ನಮ್ಗೆ ಬೇಕಾದಷ್ಟು ನಾನು ಹಣ್ಣಾಗಿದ್ದೀನಿ. ಕೆಲವು ಮಾತನ್ನು ಕೆಲವು ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ನಾನು ಅವ್ರು ಕೇಳ್ತಾರೆ ಅಂತೇಳಿ ನನಗೆ ಅವ್ರ ಮೇಲೆ ವಿಶ್ವಾಸ ಇತ್ತು. ಈಗಾಗ ವಿಶ್ವಾಸ ನಿನ್ನೆಯಿಂದ ನನಗೆ ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು ಮಂಡ್ಯ ಇದರಲ್ಲಿ ಒಂದು ಆಡಿಯೋ ಎಲ್ಲ ಇದರಲ್ಲಿ ಓಡಾಡ್ತಾ ಇತ್ತು. 150 ಕೋಟಿ ರೂಪಾಯಿಗಳನ್ನು ಹಂಚಲಿಕ್ಕೆ ರಾಜ್ಯ ಸರ್ಕಾರ ತಮ್ಮ ಮಿಷನರಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಮತದಾರ ಖರೀದಿ ಮಾಡ್ತಾರೆ 3 ದಿನದಿಂದ.
ಸುಮಲತಾ ಅವ್ರ ಪ್ರಚಾರನೂ ಕೂಡ ಹಂಗೆ ಇದೆ ಅಂದರೆ ನೀವು ಮತದಾನ ದುಡ್ಡಿದ ಆಮಿಷಕ್ಕೆ ನೀವು ಒಳಗಾಗಬೇಡ್ರಿ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಏನಾಗ್ತದೆ ಆ್ಯಕ್ಚುಲಿ? ಅದೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು, ಯಾವುದೋ ಬೋಗಸ್ಸು. ಯಾವ್ದು ಬೇಕಾದ್ರೂ ತನಿಖೆ ಆಗಲಿ. ಯಾರು ಎಳಸುಗಳು ಮಾತಾಡಿದವರು, ಯಾರು ಬೇಸಿಲ್ದೆ ಮಾತಾಡೋರು, ಅವ್ರದ್ದೆಲ್ಲ ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ. ಸುಮ್ಮನೆ ಏನೋ ಒಂದು ಪ್ರಚಾರ ಮಾಡಲಿಕ್ಕೆ, ಅವ್ರು ದೊಡ್ಡಸ್ಗೆ ತೋರಿಸ್ಕೊಳ್ಳೋಕ್ಕೆ ಏನೋ ಮಾತಾಡಿರ್ಬೋದೇ ಹೊತ್ತು ಸರ್ಕಾರ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಜನತಾದಳ ಆಗಲಿ ಇಂಥ ನೀಚ ರಾಜಕಾರಣಕ್ಕೆ ಹೋಗಲಿಲ್ಲ. ನಾವು ನೀತಿ ಮೇಲೆ ರಾಜಕಾರಣ ಮಾಡೋರು. ನೀವು ಕುಮಾರಸ್ವಾಮಿ ಅವರಿಗೆ ತುಂಬ ಆತ್ಮೀಯರು, ಅವ್ರ ಜೊತೆ ಒಡನಾಟ ಹೊಂದಿದ್ದೀರಾ. ಸೊ ನಿಮಗೆ ವೈಯಕ್ತಿಕವಾಗಿ ಎಲ್ಲೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಬಾರಿ ಇಲೆಕ್ಷನಲ್ಲಿ ನಿಲ್ಲಿಸಬಾರ್ದಂತ ಅನಿಸ್ಲಿಲ್ವಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನಾನು ಅವರ ಪಕ್ಷದ ವಿಚಾರದಲ್ಲಿ ನಾನು ಯಾಕೆ ಮೂಗು ತೋರಿಸ್ಕೊಂಡು ಹೋಗ್ಲಿ? ನನಗೇನು ಅವಶ್ಯಕತೆ ಇಲ್ಲ. ಈ ಎಲೆಕ್ಷನ್ಗೆ ಈಗಾಗಲೇ ಹಿಂದೆಗಡೆ ಚಲುವರಾಯಸ್ವಾಮಿ ಅವರು ಸಮೇತ ಎಲ್ಲ ಲೀಡರ್ಗಳ ಸಮೇತ ಶಿವರಾಮೇಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಈ ಸರ್ಕಾರದ ಬಂದ ತಕ್ಷಣ ಆ ಸೀಟು ನಾವು JDSಗೆ ಬಿಟ್ಟುಕೊಟ್ಟಿದ್ದು. ಅಂಬರೀಷ್ ಅವರು ಈ ಸೀಟನ್ನು ಇವರಿಗೆ ಶಿವರಾಮೇಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಈಗ ಬದಲಾವಣೆ ಮಾಡೋಂಥ ಪ್ರಶ್ನೆ ಇಲ್ಲ. ಸುಮಾರು 35 ವರ್ಷ ನೀವು ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ವಿರೋಧ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವರು. ಸೊ ಇವಾಗ ಸಮ್ಮಿಶ್ರ ಸರ್ಕಾರ ಪಕ್ಷದ ಆದೇಶ ಪಾಲನೆ ಮಾಡ್ತಾ ಇದ್ದೀರಾ. ಬಟ್ ಒಂದು ಸ್ಥಳೀಯ ಕಾರ್ಯಕರ್ತರು ಎಲ್ಲಿರ್ಬೋದು, JDSಗೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಅವರಿಗೆ ಅರ್ಹತೆ ಇದ್ದಿದ್ದು ಅಂತ ಗೆಲ್ಲುವ ಇದರ ಮೇಲೆ ಅರ್ಹತೆ ಇದ್ದಿದ್ದು 4 ಸ್ಥಾನದಲ್ಲಿ ಅವ್ರು ಫೈಟ್ ಮಾಡ್ಬೋದಂತ. 7 ಸ್ಥಾನ ಬಿಟ್ಟುಕೊಟ್ರಿ, 8 ಸ್ಥಾನ ಬಿಟ್ಟುಕೊಟ್ಟಿದ್ರಿ, 1 ವಾಪಸ್ ಕೊಟ್ಟರು, ಮತ್ತೆ 7 ಸ್ಥಾನ ಬಿಟ್ಟುಕೊಟ್ಟಿದ್ರಿ. ಎಲ್ಲೋ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕಿಗೆ ಅವ್ರು ಕೈ ಹಾಕಿದ್ದಾರೆ ಅನ್ಸಲ್ವಾ? ಇನ್ ಫ್ಯೂಚರಲ್ಲಿ ಇಟ್ ವಿಲ್ ಗೋಯಿಂಗ್ ಟು ಡ್ಯಾಮೇಜ್ ಕಾಂಗ್ರೆಸ್ ಅಲ್ವಾ? ಅದು ನಮ್ಮ ಪಾರ್ಟಿಯವ್ರದ್ದು ಏನೋ ಲೆಕ್ಕಾಚಾರ ಇರ್ತದೆ. ಟು ಗೇನ್ ಸಮಥಿಂಗ್ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಯಾವ್ದಾದ್ರು ಒಂದು ಸಂಪಾದನೆ ಮಾಡಬೇಕಾದ್ರೆ ಏನೋ ಒಂದು ಕಳ್ಕೊಳ್ಬೇಕಾಗ್ತದೆ. ಯಾವುದೋ ಸಂಪಾದನೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ದೇಶದಲ್ಲಿ ಒಂದು ದೊಡ್ಡ ಶಕ್ತಿಗಳೆಲ್ಲ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ತ್ಯಾಗ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಬಹಳ ದೂರದ ಆಲೋಚನೆಯಿಂದ ಲೆಕ್ಕಾಚಾರ. ಪಕ್ಷಕ್ಕೆ ಸ್ವಲ್ಪ ಮಟ್ಟ ಡ್ಯಾಮೇಜ್ ಆಗುತ್ತೆ ಒಪ್ಕೊಳ್ತೀರಾ? ಲಾಭನೂ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನೀವೊಂದು ಹೇಳಿಕೆ ಕೊಟ್ರಿ, ಕಳೆದ ಎಲೆಕ್ಷನ್ ಟೈಮಲ್ಲೂ ಹೇಳಿಕೆ ಕೊಟ್ಟಿದ್ರಿ, ಇವಾಗಲೂ ಕೊಟ್ರಿ, ಪ್ರತ್ಯೇಕ ಲಿಂಗಾಯತ ಧರ್ಮ. ಸೊ MB ಪಾಟೀಲ್ ಹೇಳ್ತಾರೆ DK ಶಿವಕುಮಾರ್ಗೆ ಯಾಕೆ ಬೇಕು ಈ ಸಬರಿ? ನಾನೇನು ಹೇಳಿಕೆ ಏನು ಕೊಡಲಿಲ್ಲ. ನನ್ನ ಭಾಷಣದಲ್ಲಿ ನಾನು ಎಲ್ಲೋ ಬಳ್ಳಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನು ವಾಸ್ತವಾಂಶ ಇತ್ತು ಅದನ್ನು ನಾನು ಹೇಳಿದೆ. ನಾನು ಹೇಳಿಕೆ ಏನು ಕೊಡಲಿಲ್ಲ. ಆಮೇಲೆ ನೀವೆಲ್ಲ ಕ್ಲಾರಿಫಿಕೇಶನ್ ಮಾಡಿದ್ರೆ ನಾನು ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಅವ್ರು ಹೇಳ್ತಾ ಇರೋದು ವೈಯಕ್ತಿಕ ಅಭಿಪ್ರಾಯ. ಆದರೂ ಅವರು KPCC ಇದ್ದಾರೆ, ಜಲಸಂಪನ್ಮೂಲ ಸಚಿವಿದ್ದಾರೆ. ಜನ ಹೇಳಿದ್ರೆ DK ಶಿವರ್ ನೀವು ಆಮೇಲೆ ಹೇಳ್ಬೋದು ವೈಯಕ್ತಿಕ ಅಭಿಪ್ರಾಯ ಅಂತ. ಬಟ್ ಜನ ನೋಡಿದ್ರೆ ನಿಮ್ಮನ್ನ ಕಾಂಗ್ರೆಸ್ ನಾಯಕರಾಗಿ ನೋಡ್ತಾರೆ. ನೀವು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದು ಕಾಂಗ್ರೆಸ್ ಅಭಿಪ್ರಾಯನ ಆಗುತ್ತೆ. ಈಗ ನನಗೆ ನಮ್ಮ ರಾಜ್ಯದಲ್ಲಿ ಆದಂಥ ನಮ್ಮ ಅನುಭವ, ಕೆಟ್ಟ ಅನುಭವದ ಮೇಲೆ ನಾನು ಮಾತಾಡಿದ್ದೇನೆ. ಈಗೂ ಬದ್ಧನಾಗಿದ್ದೇನೆ. ಪಾಪ ಅವರು MB ಪಾಟೀಲ್ ಸಾಹೇಬರು ಹಿರಿಯರಿದ್ದಾರೆ. ಅವ್ರು ಭಾಳ ಅನುಭವ ಇದೆ, ಹೋರಾಟಗಾರಿದ್ದಾರೆ. ಪಾಪ ಅವ್ರದ್ದೇನೋ ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ನನಗಾದಂಥ ನೋವು, ನಮ್ಮ ಜನ ಆದಂಥ ತಿಳುವಳಿಕೆ ಕೊಟ್ಟಂಥ ತಿಳ್ಕೊಳ್ಳುವಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿಗೆ ದೂರು ಕೊಡ್ತೀನಿ, DK ಶಿವಕುಮಾರ್ದು ಏನೆಲ್ಲ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ, ಎಷ್ಟೋ ಜನ ಬಿಚ್ಚಿಟ್ಟಿರೋನೆಲ್ಲ. ಈ ಭೂಮಿಗೆ ಬರ್ಬೇಕಾದ್ರೆ ಬರಿ ಮೇಲೆ ಬಂದಿರೋದು, ಹೋಗ್ಬೇಕಾದ್ರೂ ಬರಿ ಮೇಲೆ ಬಂದಿರ್ತೀನಿ. ಯಾರು ಏನು ಬೇಕಾದ್ರೂ ಬಿಚ್ಕೊಳ್ಳಿ, ಯಾರು ಬೇಡ ಅಂತ. IT, ED ಎಷ್ಟೇ ಒಂಥರ ಚಕ್ರವ್ಯೂಹತ್ತರ DK ಶಿವರನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು, DK ಅವರು ಮಾತ್ರ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಇರ್ತಾರೆ. ಏನಾದ್ರು ಒಂದು ರಿಮೋಟ್ ಕಂಟ್ರೋಲು, ಒಂಥರ ಮಾಸ್ಟರ್ ಕೀನೋ DK ಶಿವಕುಮಾರ್ ಹತ್ರ ಇದೆಯಾ? ಯಾವ ರಿಮೋಟು ಇಲ್ಲ, ಯಾವ ಮಾಸ್ಟರ್ ಕೀನೂ ಇಲ್ಲ ನನ್ನ ಹತ್ರ. ನನ್ನ ಶ್ರಮ ದೇಶದಲ್ಲಿರುವಂಥ ಕಾನೂನಿಗೆ ಗೌರವ ಕೊಡುವಂಥದ್ದು. ನಾವು ಕೆಲವು ಕೆಲಸ ತಪ್ಪುಗಳು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಪಕ್ಷ ಏನು ಹೇಳ್ತದೆ ಅದಕ್ಕೆ ಸಂದರ್ಭದಲ್ಲಿ ಕೆಲವು ಕೆಲಸಗಳು ನಾನು ಮಾಡಿರ್ಬೋದು. ಕೆಲವು ತಪ್ಪು ಅನ್ಬೋದು, ಕೆಲವು ಕರೆಕ್ಟು ಅನ್ಬೋದು. ಕೆಲವ್ರು ಬೆಂತಿಡ್ತಾರೆ, ಕೆಲವ್ರು ನೋಡಿ ಖುಷಿ ಪಡ್ತಾರೆ. ಎಲ್ಲರೂ ಎಂಜಾಯ್ ಮಾಡಲಿ ಬಿಡಿ. DK ಶಿವಕುಮಾರ್ ಅವರು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದರೆ ಸದ್ಯಗೆ ಪ್ಯಾನ್ ಕರ್ನಾಟಕ ಲೀಡರ್ ಸಿದ್ದರಾಮಯ್ಯ ಅವರು. ಅವ್ರ ನಂತರ ಎಲ್ಲ ಅರ್ಹತೆ ಇರುವಂಥವರು DK ಶಿವಕುಮಾರ್. ಆದರೂ ಎಲ್ಲೋ ಪಕ್ಷದೊಳಗಿರುವಂಥ ಕೆಲವು ನಾಯಕರು DK ಶಿವಕುಮಾರ್ ಅವರನ್ನ ಬರೀ ಒಕ್ಕಲಿಗರ ನಾಯಕರಾಗಿ ಸೀಮಿತ ಮಾಡಿ ಇವರು ಬೆಳೀಬಾರ್ದು ಪ್ಯಾನ್ ಕರ್ನಾಟಕ ಆದರೆ, ನಂತರ ಇವರು ಒಂದಿಲ್ಲ ಒಂದಿನ ಇವರು ಮುಖ್ಯಮಂತ್ರಿ ಅಭ್ಯರ್ಥಿ, ಅದಕ್ಕೆ ಇವ್ರನ್ನ ಬೇಗ ಅಲ್ಲಿಗೆ ಬೆಳೆ ಕೊಡಬಾರ್ದು ಅನ್ನೋದ್ರಿಂದ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆಸ್ತಾ ಇದೆ. ನಿಮ್ಗೆ ಅನ್ಸಲ್ವಾ? ನನಗೆ ಯಾವ ಪ್ಯಾನ್ ಕರ್ನಾಟಕನೂ ಬೇಡ, ಪ್ಯಾನ್ ಇಂಡಿಯಾನೂ ಬೇಡ.
ಸಾಕು. ನನಗೆ ನಮ್ಮ ಕ್ಷೇತ್ರದ ಜನ ನಂಗೆ ಓಟ್ ಹಾಕ್ತವ್ರಲ್ಲ ಸಾಕು. ಕನಕಪುರ ಲೆವೆಲ್ಗಿದ್ರೆ ನಾನು ಸಾಕು, ಅಷ್ಟಕ್ಕೆ ನಾನು ಸಮಾಧಾನ ಇರೋನು. ಯಾರು ಬೇಕಾದ್ರೂ ಉಪಯೋಗಿಸ್ಕೋಬೋದು ಅಷ್ಟೇ. ಜನ ನನ್ನ ಕನಕಪುರದವ್ರು ಬೆಳೆಸೋರೆ, ಆ ಬೆಳೆಸೋದ್ರಿಂದ ಏನೋ ಒಂದಷ್ಟು ಓಟ್ ಹಾಕವ್ರೆ. ಅಲ್ಲ, ನೀವೇ ಹೇಳಿದ್ರಿ ನಾನು ಬೆಂಗಳೂರಿಗೆ ಬಂದಿದ್ದು ಕಿವಿಯಲ್ಲಿ ಹೂ ಮುಡ್ಕೊಂಡ್ ಬಂದಿಲ್ಲ, ರಾಜಕಾರಣ ಮಾಡಕ್ಕೆ ಬಂದಿರೋದಂತೇಳಿ. ರಾಜಕಾರಣ ಮಾಡಕ್ಕೆ ಬಂದ್ರೆ ನಿಮ್ಗೆ CM ಆಗ್ಬೇಕಂತ ಆಸೆ ಇಲ್ವಾ? ನೋಡಿ, ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಾನು ಬೆಂಗಳೂರು ಬಂದಿರೋದೇ ರಾಜಕಾರಣ ಮಾಡೋಕ್ಕೆ. ನಾನು ಗಾಡಿ ಸುಮ್ಮನೆ ಹುಲ್ಗಾಡಿ ಮೇಲೆ ಹಿಂದೆ ಕೈ ಹಿಡ್ಕೊಂಡು ಬಂದವನಲ್ಲ. ದಾರಿ ಬೆಂಗಳೂರಿಗೆ ಹೆಂಗೆ ಹೋಯ್ತದೆ ಅಂತ ನಾನು ಬಂದವನಲ್ಲ. ಬೇಕಾದಷ್ಟು ಎದುರಿಸಿದ್ದೀನಿ, ಬೇಕಾದಷ್ಟು ನೋಡಿದ್ದೀನಿ, ಬೇಕಾದಷ್ಟು ಕಷ್ಟ ಗೊತ್ತಿದೆ, ಬೇಕಾದಷ್ಟು ಸುಖನೂ ಅನುಭವಿಸಿದ್ದೀನಿ, ತೊಂದರೆನೂ ಅನುಭವಿಸಿದ್ದೀನಿ. ಒಳ್ಳೇದೂ ಆಗಿದೆ ನನಗೆ. ಜನ ಆಶೀರ್ವಾದ ಮಾಡಿದರೆ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಣ. ಯಾವ್ದಾದ್ರು ಅಧಿಕಾರ ಸಿಕ್ಕದಾದರೆ ಪಾರ್ಟಿ ಕೊಡ್ತದೆ, ಜನ ಕೊಡ್ತಾರೆ. ನನಗೆ ಬೇರೆ ಯಾರು ಕೊಡಬೇಕಾದ ಅವಶ್ಯಕತೆ ಇಲ್ಲ. CM ಆಗೋಕೆ ಇನ್ನೂ ಎಷ್ಟು ವರ್ಷ ಕಾಯಬೇಕು DKಶಿ? ನಾನೇನು ಅರ್ಜೆಂಟಲ್ಲಿ ಏನಿಲ್ಲ. ನಾನು ಇನ್ ಕೇಸ್ ಮಂಡ್ಯ ಆಗಿರ್ಬೋದು ಅಥವಾ ಮೈಸೂರು ಆಗಿರ್ಬೋದು, ಮಂಡ್ಯದಲ್ಲಿ ನಿಖಿಲ್ ಸೋತ್ರೆ, ಮೈಸೂರಲ್ಲಿ ಕಾಂಗ್ರೆಸ್ ಸೋತ್ರೆ ಈ ಸಮ್ಮಿಶ್ರ ಸರ್ಕಾರ ಇರಲ್ಲ ಅಂತ ಪ್ರಚಾರ ನಡೀತಾ ಇದೆ. ಪ್ರಚಾರವಾಗಿರ್ತದೆ ಹೊರತು ಆಚಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ವಿಚಾರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಮೈಸೂರು? 2 ಸೀಟು ಕಾಂಗ್ರೆಸ್ ಮತ್ತು ಜನತಾದಳ ಗೆಲ್ತಾರೆ. ಇತ್ತೀಚೆಗೆ ಸಮ್ಮಿಶ್ರ ಸರ್ಕಾರ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಸಮ್ಮುಖದಲ್ಲಿ ನೀವು HD ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡ್ತೀರಾ. ಮೀಟಿಂಗ್ ಮಾಡಿದ ನಂತರ DK ಶಿವಕುಮಾರ್ ಅವರು ಸಂಪೂರ್ಣವಾಗಿ ಬದಲಾಗಿ JDSಗೆ ಅಥವಾ ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ಆಧಾರ ಸ್ತಂಭವಾಗಿ ಅದ ಜೋಡೆತ್ ಅಂತ ಹೇಳ್ತೀವಿ ನಾವು, ಒಂದು ಎತ್ತಾಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಏನಾಯ್ತು ಒಪ್ಪಂದ? ಅಥವಾ ಇವಾಗ ಈ ವರ್ಷ ಕುಮಾರಸ್ವಾಮಿ ಅವರಲ್ಲಿ ನೆಕ್ಸ್ಟ್ ನಿಮಗೆ ಅವಕಾಶ ಇದೆ, ನೀವೇ CM ಅಭ್ಯರ್ಥಿ ಅಂತ ಏನಾರು ಆಯ್ತಾ? ನಿರ್ಮಲಾನಂದ ಸ್ವಾಮೀಜಿಯವರು ಯಾವತ್ತೂ ಯಾವ ರಾಜಕಾರಣಕ್ಕೂ ಇಂಟರ್ಫಿಯರ್ ಆಗಿಲ್ಲ, ಅವ್ರು ಆಗೋದೂ ಇಲ್ಲ. ಅವ್ರಿಗೆ ಒಂದು ಜಾತಿ ಮೇಲಿರುವಂಥ ಮಠ ಅಲ್ಲ, ಅದು ನೀತಿ ಮೇಲಿರುವಂಥ ಮಠ. ಎಲ್ಲ ಹಿಂದುಳಿದ ವರ್ಗದ ಜನ, ನೊಂದಂಥ ಜನರಿಗೆ ಎತ್ತಬೇಕು, ಧರ್ಮಪೀಠಗಳನ್ನು ಸ್ಥಾಪನೆ ಮಾಡಬೇಕು, ಗುರುಪೀಠಗಳನ್ನು ಕೊಡಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು, ಆರೋಗ್ಯ ಕೊಡಬೇಕು ಅಂತೇಳಿ ಇರೋವಂಥ ಒಂದು ಆದಿಚುಂಚನಗಿರಿ ಮಠ. ಸೊ ಆ ಚುಂಚನಗಿರಿಯವರು ಯಾವತ್ತೂ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ. JDS ಮತ್ತು ದೇವೇಗೌಡರು ಯಾವಾಗಲೂ ಆದರೂ ಯಾವುದೇ ರಾಜಕಾರಣಿ ಆಗಲಿ ಅವರನ್ನ ಅವರ ಪಕ್ಷದ ಏಳಿಗೆಗೆ, ಅವರ ಅನುಕೂಲಕ್ಕೆ ಬಳಸಿಕೊಂಡು ಆಮೇಲೆ ಬಿಸಾಡ್ತಾರೆ ಅನ್ನೋ ಒಂದು ಮಾತಿದೆ. ಅದೇ ಥರ DK ಶಿವಕುಮಾರ್ ಆಗ್ತಾರಾ? ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಎಷ್ಟೇ ಬಳಸ್ಕೊಳ್ಳಿ, ಯಾರು ಏನು ಬೇಕಾದ್ರೂ ಮಾತಾಡಲಿ, ನನಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥ ದೀಕ್ಷೆ, ನನಗೆ ಅವ್ರ ಹಿರಿಯರಿದ್ದಾರೆ, ನನ್ನ ಡ್ಯೂಟಿ ನಾನು ಮಾಡ್ತೀನಿ, ಫಲ ಭಗವಂತಂಗೆ ಬಿಡೋಣ. ಇಡೀ ಜೀವನ ನಿಂತಿರೋದು ಒಬ್ಬ ನಂಬಿಕೆ ಮೇಲೆ. ನನಗೆ ಯಾಕೆ ಮೋಸ ಮಾಡ್ತಾರೆ? ನಾನು ಪ್ರಾಮಾಣಿಕವಾಗಿರ್ಬೇಕಾದ್ರೆ ನನಗೆ ಯಾಕೆ ಮೋಸ ಮಾಡ್ತಾರೆ? ನನಗೆ ಮೋಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಾರು ನನಗೊಂದಿನ ನ್ಯಾಯ ಸಿಗ್ತದೆ ಅಂತೇಳಿ ನಾನು ಎಲ್ಲಿವರೆಗೂ ನಾನು ಶುದ್ಧವಾಗಿರ್ತೀನೋ ಅಲ್ಲಿವರೆಗೂ ನನಗೆ ಮೋಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಒಂದು 35 ಲಕ್ಷ ಏನು ಡೆಲ್ಲಿಯಲ್ಲಿ ಸಿಕ್ಕಿತ್ತು ಆ ಟೈಮಲ್ಲಿ. ಸೊ ನೀವು ಅದನ್ನು ನಮ್ದಲ್ಲ ಅಂತ ಹೇಳಿದ್ರಿ. ಕೊನೆಗೆ ಅದು ಈಗ DK ಸುರೇಶ್ ಅವರು ಅವ್ರ ಅಫಿಡವಿಟ್ಟಲ್ಲಿ ಅದು ನನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡಿದ್ದಾರೆ ಅಂತ. ಯಾರು ಹೇಳಿದ್ರಿ? ನಾನು ನನ್ನ ಮನೇಲಿ ಸಿಕ್ಕಿದ್ದು ನಂದು ಅಂತ ಹೇಳಿದ್ದೀನಿ, DK ಸುರೇಶ್ ಮನೇಲಿ ಸಿಕ್ಕಿದ್ದು ನಂದು ಅಂತ ಹೇಳಿದ್ದಾರೆ. ಯಾರ ಮನೇಲಿ ಸಿಕ್ತು ಅವ್ರವ್ರದ್ದು ಅಂತ ಹೇಳಿದ್ದಾರೆ. ನಾನು ಯಾಕೆ ನಮ್ದಲ್ಲ ಅಂತ ಹೇಳಿ? 230% ನಿಮ್ಮ ಆಸ್ತಿ ಜಾಸ್ತಿ ಆಗುತ್ತೆ. ಇನ್ನು 2013ಗೆ ಹುಡ್ಸಿದ್ರೆ 18ಕ್ಕೆ. ಅದರ ಬಗ್ಗೆ ಸರಿ ಲೆಕ್ಕ ಕೊಟ್ಟಿಲ್ಲ ಅಂತ ಒಂದು ನೋಡಿ. ಒಂದು ತಿಳ್ಕೊಳ್ಳಿ, ನಾನೇನಾದ್ರು ಎಲ್ಲರದ್ದು ಬಿಚ್ಚಿದ್ರೆಲ್ಲ ತೆಗೆದಿಟ್ಟಿದ್ದೀನಿ. ನಾನು ಇಡೀ ದೇಶದ ಲೀಡರ್ಗಳದೆಲ್ಲ ಎಲ್ಲ ಸುಳ್ಳುಗಳು ಲೆಕ್ಕ ಕೊಟ್ಟವ್ರೆ. ನಾನು ಆ ಸುಳ್ಳು ಲೆಕ್ಕ ಕೊಡಕ್ಕೆ ಹೋಗಿಲ್ಲ. ಎಷ್ಟೋ BJP ಲೀಡರ್ಸ್ದು 4 ಜನ ಅಡ್ವೊಕೇಟ್ಗಿಟ್ಟು ಎಲ್ಲರದ್ದು ತೆಗೆದಿಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ RTIನಲ್ಲಿ. ಈಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸಮಯ ಬಂದಾಗ ನನಗೆ ಯಾರು ಏನೇನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ನನ್ನ ಪರ್ಸನಲ್ ಲೈಫ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ನನ್ನ ಪ್ರಾಪರ್ಟೀಸ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ನನಗೆ ಐ ನೋ ಎವ್ರಿಥಿಂಗ್. ಒಂದಿದೆ, ಎಲೆಕ್ಷನ್ ಅಫಿಡವಿಟ್ಗೆ ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ಗೂ ಲೋಕಾಯುಕ್ತ ಅಫಿಡವಿಟ್ಗೂ 2 ವ್ಯತ್ಯಾಸ ಇದೆ. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಫೈಲ್ ಮಾಡಬೇಕಾದ್ರೆ ನೀನು ಎಷ್ಟಕ್ಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀಯ ಅಂತ ಒಂದು ಬೆಲೆ ನಿಗದಿ ಇದೆ. ಸೊ ನೀನು ಲೋಕಾಯುಕ್ತ ಕೊಡ್ಬೇಕಾದ್ರೂ ಅದೇ ಫಾರ್ಮ್ಯಾಟಲ್ಲಿ ನೀವು ಕೊಡ್ಬೋದು. ಆದರೆ ಎಲೆಕ್ಷನ್ ಅಫಿಡವಿಟ್ ಫೈಲ್ ಮಾಡಬೇಕಾದ್ರೆ ನಿನ್ನ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಕೇಳ್ತಾರೆ. ಆ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಹಿಂದೆ ನನಗೆ ಬಂಗಾರಪ್ಪನವ್ರ ಕಾಲದಲ್ಲಿ ನಾವು ಒಂದು ಸೈಟ್ ಕೊಟ್ಟಿದ್ದು, ಅದು 99,000 ರೂಪಾಯಿ ಇತ್ತು. ಆ ಸೈಟು ಬೆಂಗಳೂರಲ್ಲಿ ಒಂದು ಸೈಟ್ ಕೊಟ್ಟಿದ್ದು.
ನಾನು ಬೇಡ ಅಂದ್ರೂ ನನಗೊಂದು ಸೈಟ್ ಕೊಟ್ಟಿದ್ರು ಒಂದು. ಇವತ್ತು ಅದರ ಬೆಲೆ 4 ಕೋಟಿ ರೂಪಾಯಿ ಇದೆ. ಇದೇ ರಾಜಮಹಲ್ ವಿಲಾಸ್ ಎಕ್ಸ್ಟೆನ್ಷನಲ್ಲಿ ಒಂದು ಸೈಟ್ ಇದೆ, 50-80 ಸೈಟ್ ಇದೆ. ನಾನು ಈ ಮನೆ ತಗೊಂಡೆ 2200ಕ್ಕೋ 2300ಕ್ಕೋ ಇದು ತಗೊಂಡೆ. ಈಗಿದು 23,000 ಇದೆ. ನಾನು ಬೆಂಗಳೂರು ಜಿಲ್ಲೆಯವನು, ಬೇರೆಯವನಲ್ಲ ನಾನು. ಈ ಬೆಂಗಳೂರು ಕೆಂಪೇಗೌಡ ಕಟ್ಟಿದಂಥ ಈ ಬೆಂಗಳೂರು ಜಿಲ್ಲೆಯವನು ನಾನು. ಇಲ್ಲಿ ಈ ಜಿಲ್ಲೆಯಲ್ಲಿ ಹಿಂದೆ ಎಲ್ಲ ಸಣ್ಣ ಆಸ್ತಿ ಬೆಲೆ ಕಡಿಮೆ ಇತ್ತು, ಈಗೆಲ್ಲ ಕೋಟಿಗಟ್ಟಲೆ ಆಗಿದೆ. ಅದು 50 ಲಕ್ಷಕ್ಕೆ ತಗೊಂಡಿದ್ದ ಜಮೀನು ಹಿಂದೆ ನಮ್ಮಪ್ಪ ಜಮೀನು ಮಾರ್ಬಿಟ್ಟು ಬೆಂಗಳೂರಲ್ಲಿ 50,000 ರೂಪಾಯಿ ಇತ್ತು ಜಮೀನು ತಗೊಂಡಿದ್ರು. ನಮ್ಮಪ್ಪ ಊರಲ್ಲಿ ಅಲ್ಲಿ 50,000ಕ್ಕೆ ಮಾರಿದ್ರು, ಬೆಂಗಳೂರಲ್ಲಿ ಬಂದು 50,000ಕ್ಕೆ ಜಮೀನು ತಗೊಂಡಿದ್ರು ನಮ್ಮಪ್ಪ. ಆ ಜಮೀನು ಇವತ್ತು 5 ಕೋಟಿ ರೂಪಾಯಿ ಇದೆ, 50,000 ಕೊಟ್ಟಿದೆ. ಸೊ ಹಂಗೆ ನಾನು ತೆಗೆದುಕೊಂಡಂಥ ಆಸ್ತಿನ ಇವತ್ತಿನ ಲೆಕ್ಕಾಚಾರದ ಮೇಲೆ ಇವತ್ತೇನು ಅಫಿಡವಿಟ್ ಇದೆಯಲ್ಲ, ಆ ಅಫಿಡವಿಟ್ಗೆ ಅನುಗುಣವಾಗಿ ನಾನು ಮಾರ್ಕೆಟ್ ವ್ಯಾಲ್ಯೂ ಅಂತ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಕೆಲವರಿಗೆ ಏನೋ ದುಡ್ಡು ಹೊಡೆದು ಬಿಟ್ಟಿದ್ದೀನಿ ಅಂತ ಲೆಕ್ಕಾಚಾರ ಹಾಕ್ಬೋದು. ಅದು ಯಾರ್ಯಾರು ಕೇಸ್ ಹಾಕ್ತಾರೋ ಹಾಕೊಳ್ಳಿ, ಬೇಕಾದಷ್ಟು ಕೇಸ್ಗಳು ಬಂದಿವೆ. ನಂದೇನು ಹಿಂದೆ ಒಂದು ಸರಿ ನೀವು ಹೇಳಿಕೆ ಕೊಟ್ರಿ, 50 ಲಾಯರ್ಗಳು ದಿನ ನನಗೆ ಒಂಥರ ಕೋರ್ಟು ಕೇಸು ಅಂತ. ಹೌದು, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಈಗ 84 ಜನಕ್ಕೆ ಮನೆಗೆ ರೈಡ್ ಹೋದ್ಮೇಲೆ ಅವರೆಲ್ಲ ನನ್ನಿಂದ ಅನುಭವಿಸ್ತಾ ಇರೋರಿಗೆ ಅವ್ರಿಗೆ ಮಾನಸಿಕವಾಗಿ ನಾನು ಅವ್ರ ಜೊತೆ ಇರಬೇಕಲ್ಲ, ಅವ್ರಿಗೆ ಲೀಗಲ್ ಸಪೋರ್ಟ್ ನಾನು ಕೊಡಬೇಕಲ್ಲ, ಅವ್ರಿಗೆಲ್ಲ ಎದುರಿಸ್ತಾ ಇರೋದಕ್ಕೆಲ್ಲ ನಾನು ಬೆಂಬಲವಾಗಿ ನಾನು ನಿಂತ್ಕೊಳ್ಬೇಕಲ್ಲ. ಪಾಪ ನನ್ನಿಂದ ಅವ್ರು ತೊಂದರೆ ಅನುಭವಿಸ್ತಾ ಇರೋರಿಗೆ ಕ್ಯಾನ್ ಐ ಲೆಟ್ ದೆಮ್ ಡೌನ್? ನೋ ಪಾಯಿಂಟ್ ಆಫ್ ಟೈಮ್. ಅಟ್ಲೀಸ್ಟ್ ಏನು ನನ್ನ ಕೈಲಿ ಏನು ಶಕ್ತಿ ಕೊಡಬೇಕು ಅವ್ರು ಕೊಡಬೇಕು. ಐ ಆಮ್ ಡೂಯಿಂಗ್ ಇಟ್. IT ರೇಡು ಇತ್ತೀಚೆಗೆ JDS ನಾಯಕರು ಅವ್ರು ಸಂಬಂಧಪಟ್ಟಂತ ಬಿಸ್ನೆಸ್ ಮನ್ಗಳ ಮೇಲೆ ಆಗ್ತಾನೆ ಇದೆ. ಪಾಪ ಏನು ಮಾಡ್ತೀರಿ, ಫಸ್ಟ್ ಟೈಮು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಕಾನ್ಸ್ಟಿಟ್ಯೂಷನ್ ಪೋಸ್ಟು ಎಲ್ಲ ಕೂಡ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾವು ಯಾವ ದೇಶದಲ್ಲಿದ್ದೀವಿ ಅಂತ ನನಗೆ ಮರ್ತೋಗ್ತಾ ಇದೆ. ಇದೇನು ಭಾರತದ ಪ್ರಜಾಪ್ರಭುತ್ವ ದೇಶನ? ಇದೇನು ಅಧಿಕಾರಿಗಳು? ನನಗೆಲ್ಲ ಪಾಪ IT ಆಫೀಸರ್ಸು, ಬೇರೆ ಆಫೀಸರ್ಸ್ ಎಲ್ಲ ಭಾಳ ಜನ ಪರಿಚಯ ಇದ್ದಾರೆ ನನಗೆ. ಅವರೆಲ್ಲ ಭಾಳ ನೊಂದ್ಕೊಂಡು ಮಾತಾಡ್ತಾರೆ, ಏನಪ್ಪ ನಮ್ಮ ಮರ್ಯಾದೆ ಎಲ್ಲ ಹಿಂಗೆ ಹೋಗ್ತಾ ಇದೆ ಅಂತೇಳಿ. ಐ ಥಿಂಕ್ ಮುಂದಿನ ದಿನದಲ್ಲಾರು ಅವರು ಸೆಟ್ರೇಟ್ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. DK ಶಿವಕುಮಾರ್ ಅವರಿಗೆ ಒಂಥರ ಮುಂಚೆಯಿಂದೆಲ್ಲ ಬರೀ ಸೇಡು ಜಿದ್ದು ರಾಜಕಾರಣ ಮಾಡ್ಕೊಂಡು ಬಂದ್ರಿ ಇಷ್ಟು ದಿನ. ಇವಾಗೆಲ್ಲೋ ಒಂಥರ ವೇದಾಂತಿ ಥರ ಆಗಿಬಿಟ್ಟಿದ್ದೀರಾ ಅಂತ. ಎಲ್ಲರಿಗೂ ಅನ್ನೋರು ನಮಸ್ಕಾರ, ಏನು ಮಾಡ್ತೀರಿ, ಮೀಸೆ ಇಲ್ಲದವ್ರು ಮೀಸೆ ಬಂತು, ಮೀಸೆ ಆದಮೇಲೆ ಹಣ್ಣಾಯಿತು, ಈಗ ಬಿಳಿ ಕೂದಲು ಬರ್ತಾ ಇದೆ, ಮರು ಜಾಸ್ತಿ ಆಗ್ತಾ ಇದೆ, ಮಕ್ಕದಲ್ಲೆಲ್ಲ ನೆರೆಗಳು ಬರ್ತಾ ಇದೆ, ಒಂದು ಯುವ ಶಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಹಿಂಗಿರೋ ಸಂದರ್ಭದಲ್ಲಿ ಹಣ್ಣು ಆಗ್ತಾ ಇರ್ಬೇಕಾದ್ರೆ ಯಾವ ಥರ ಕೊಡ್ತೋಗ್ತದಲ್ಲ ಹಣ್ಣು. ಕೊನೆಯ ಪ್ರಶ್ನೆ, DK ಶಿ ಅವರ ಸಂಖ್ಯಾಶಾಸ್ತ್ರ ಈ ಲೋಕಸಭೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಏನು ಹೇಳುತ್ತೆ? ಪ್ರಿಡಿಕ್ಟ್. ಈಗ ನಾನು ಅಸ್ಟ್ರಾಲಜರ್ ಅಲ್ಲ, ಬಟ್ ಅದ್ರಲ್ಲಿ ತುಂಬ ಆಸಕ್ತಿ ಇದೆ ನಿಮಗೆ. ನಾನು ಆಶಾವಾದಿ. ನನ್ನ ಅಸ್ಟ್ರಾಲಜಿ, ನನ್ನ ನ್ಯೂಮರಾಲಜಿಕ್ಕಿನ್ನ ನನ್ನ ಆತ್ಮಧೈರ್ಯ, ನನ್ನ ಸಿಕ್ಸ್ ಸೆನ್ಸ್ ಈ ದೇಶದಲ್ಲಿ ಒಂದು ಬದಲಾವಣೆ ಆಗ್ತದೆ. DK ಶಿವಕುಮಾರ್ ಅವರು ನಿಜವಾಗಲೂ ಕಿವಿ ಮೇಲೆ ಹೂವು ಮುಡಿಸ್ಕೊಂಡು ಬೆಂಗಳೂರಿಗೆ ಬಂದಿಲ್ಲ. ಖಂಡಿತ ಇಲ್ಲ, ನಾನು ರಾಜಕಾರಣ ಮಾಡಲಿಕ್ಕೆ ಬಂದವನು. ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ನಂಬಿದವರು ತುಂಬ ದಿನ ಅವ್ರಿಗೆ ಒಳ್ಳೇದಾಗಲ್ಲ ಅಂತ. ಸೊ ನಂಬಿ ಕೆಟ್ಟವರೇ ಜಾಸ್ತಿ ಅಂತ ಒಂದು ರಾಜಕಾರಣದಲ್ಲಿ ಪ್ರಚಲಿತ ಒಂದಿದು. ಸೊ DK ಶಿವಕುಮಾರ್ ಅವರಿಗೆ ನಂಬಿದ್ದಾರೆ. ಯಾರು ನಂಬಿದ್ದಾರೆ? DK ಶಿವಕುಮಾರ್ ಅವರು ದೇವೇಗೌಡರು ಅವ್ರ ಫ್ಯಾಮಿಲಿನ ಹೆಚ್ಚು ನಂಬಿ ಅವ್ರ ಜೊತೆಗಿದ್ದಾರೆ ಈಗ. ನಾನು ನಂಬಿಕೆ ದ್ರೋಹ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಯಾರಿಗೇ ಆಗಲಿ. ಈಗ ನಾನು ಬಂಗಾರಪ್ಪನವ್ರ ಜೊತೆ ವಿದ್ಯಾರ್ಥಿ ನಾಯಕ ಪ್ರಾರಂಭ ಮಾಡಿದೆ. ನಾನು ಅವ್ರಿಗೆ ದ್ರೋಹ ಮಾಡಲಿಲ್ಲ. ಬಂಗಾರಪ್ಪನವ್ರು ನನ್ನ ಕೇಳಿದೆ ಅವ್ರನ್ನೇ ಕೊನೆ ದಿನದಲ್ಲಿ ಏನು ಮಾಡಬೇಕು ಮುಂದಕ್ಕೆ ಅಂತ. ನೀವು ಕೃಷ್ಣ ಅವ್ರ ಜೊತೆ ಸೇರ್ಕೊ ಅಂತ ನನಗೆ ಬಿಳಿಯಪ್ಪಂಗೆ ಹೇಳಿದ್ರು. ಆಮೇಲೆ ಹೋಗಿ SM ಕೃಷ್ಣ ಅವ್ರ ಜೊತೆ ಇದ್ದೆ. ಎಷ್ಟು ಜೊತೆ ಕೃಷ್ಣ ಅವ್ರ ಜೊತೆ ಇದ್ನೋ ಅಷ್ಟು ಜೊತೆ ಕೃಷ್ಣ ಅವ್ರಿಗೆ ಒಬ್ಬ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ದುಡಿದಿದ್ದೆ. ಅರ್ಥ ಆಯ್ತಾ? ಸಿದ್ದರಾಮಯ್ಯನವರು ನನ್ನ ಮಂತ್ರಿಮಂಡಲದಲ್ಲಿ ತಗೊಳ್ಳಿಲ್ಲ. ಅವರು ಏನೇನು ಕಾರಣಗಳೆಲ್ಲ ಬಂತು, ನಾವು ಭ್ರಷ್ಟನಿದ್ದೇನೆ ಮತ್ತೊಂದಿದ್ದೇನೆ ಅಂತೇಳಿ. ಸೋನಿಯಾ ಗಾಂಧಿಯವ್ರ ಕರೆದು ನನಗೊಂದು ಕಿವಿ ಮಾತು ಹೇಳಿದ್ರು, ಈ ಸರ್ಕಾರದಲ್ಲಿ ನೀನು ಹೋಗ್ಬೇಕು, ನಾನಿದ್ದೀನಿ ನಿನಗೆ ಅಂತ. ಸೊ ನನಗೆ ಮಂತ್ರಿ ಮಾಡಿದ್ರು. ನಾನು ಒಂದು ದಿನಾನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕೆಟ್ಟದ್ದು ಬಯಸಲಿಲ್ಲ. ಅವ್ರ ಜೊತೆಲಿ ನಾನು ಇದ್ದೆ. ಕುಮಾರಸ್ವಾಮಿ ಅವ್ರ ಮಂತ್ರಿಮಂಡಲದಲ್ಲೂ ನಾನು ಇದ್ದೇನೆ. ನಾನು ಮೋಸ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಬ್ಯಾಕ್ ಸ್ಟಾಪ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ.
ಫಲಾಫಲ ಭಗವಂತಂದು. ಕಾಂಗ್ರೆಸ್ ಪಾರ್ಟಿಯವರು ಬೇಕಾದಷ್ಟು ನನ್ನ ಲೀಡ್ರು, ನಾನು ಒಪ್ಲಿ ಬಿಡ್ಲಿ, ನಾನು ತಲೆ ಕೆಡಿಸ್ಕೊಂಡು ಹಗಲು ಕಂಡ ಬಾವಿಗೆ ರಾತ್ರಿ ಹೋಗಿ ಬಿದ್ದರಂತ. ಕೆಲವು ಸಂದರ್ಭದಲ್ಲಿ ನನಗೆ ಹೇಳ್ತೀನಲ್ಲ, ನನಗೆ ನನಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಾನು ಮಾಡ್ತಾರಂಥ ಕೆಲಸದಲ್ಲಿ ನನ್ನ ಕಾನ್ಷಿಯಸ್ ನನಗೆ ಪರ್ಮಿಟ್ ಮಾಡಿದ್ರೆ ಸಾಕು. ಪ್ರಾಮಾಣಿಕವಾಗಿ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ. ನಾನೇನು ನನ್ನ ಆತ್ಮಸಾಕ್ಷಿ ಮೇಲೆ ನಾನು ಮಾತಾಡೋದು, ಆತ್ಮಸಾಕ್ಷಿ ಮೇಲೆ ಕೆಲಸ ಮಾಡೋದು. ಕೆಲವು ಇಷ್ಟ ಇಲ್ಲದೆ ಹೋಗ್ಲಿ, ಕೆಲವು ಸಂದರ್ಭದಲ್ಲಿ ಕೆಲವು ನನ್ನದೇ ಆದಂಥ ಒಂದು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಾನು ಕೆಲಸ ಮಾಡೋಣ. ಪ್ರಧಾನಿ ಮೋದಿ ಬಗ್ಗೆ ಒಂದು ವಾಕ್ಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೇ ವಾಕ್ಯದಲ್ಲಿ ಹೇಳಿದರೆ ಒಳ್ಳೆ ಚೆನ್ನಾಗಿ ಈಸ್ ಎ ವೆರಿ ಗುಡ್ ಮಾಸ್ಟರ್ ಪ್ರಾಪಗಂಡ ಮಾಡೋಂಥವ್ರು. ರಾಹುಲ್ ಗಾಂಧಿ ಅವರು ದೇಶಕ್ಕೆ ಒಂದು ದೊಡ್ಡ ತ್ಯಾಗ ಮಾಡೋಂಥ ವ್ಯಕ್ತಿ. ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಆಕೆ ಬಗ್ಗೆ ಮಾತಾಡ್ತೀನಿ. ಎಚ್ ಡಿ ದೇವೇಗೌಡರು, ಛಲಗಾರರು, ಸಿಎಂ ಕುಮಾರಸ್ವಾಮಿ, ಅದೃಷ್ಟವಂತರು, ಡಿ ಕೆ ಶಿವಕುಮಾರ್, ಶ್ರಮಜೀವಿ. ಸಿದ್ದರಾಮಯ್ಯ, ಅವರು ಬಹಳ ಶ್ರಮಜೀವಿ. ಎಂ ಬಿ ಪಾಟೀಲ್, ಅವರು ಬಹಳ ಹಿರಿಯರವರು. ಶ್ರೀರಾಮುಲು, ನಮ್ಮಣ್ಣ ಅವರು, ಪರಮೇಶ್ವರ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ರಾಷ್ಟ್ರ ರಾಜಕಾರಣ, ಹಲವಾರು ನಾಯಕರು, ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದರು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ.